ಬರೀ 10 ವರ್ಷದಿಂದನೂ ಬರೀ ಸುಳ್ಳು ಹೇಳ್ಕೊಂತಾನೆ ಬರ್ತಾ ಇದ್ದಾರೆ. ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ಮನೆ ಮನೆ ಒಂದು ಸೂರರು ಮಾಡ್ಕೊಂಡಿದ್ದಾರೆ ಬಡ ಜನ. ಅದನ್ನೇ ಇಲ್ಲ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಮಾಡ್ಕೊಳ್ಳಿಲ್ಲ. ಈಗ 10 ವರ್ಷ ಆಯ್ತು ಅವ್ರು ಬಂದು ರೈತರಿಗೆ ಏನೂ ಮಾಡಿಲ್ಲ. 6,000 ರೂಪಾಯಿ ಅಷ್ಟು ಹಾಕ್ತೀನಿ ಅಂದ್ರೆ ಅದ್ರ ಹಾಕಿದ್ರೆ ಇಲ್ಲ ಇರಲಿಲ್ಲ. ಏನೇನೂ ಮಾಡಿಲ್ಲ ರೈತರಿಗೆ. ಬರಗಾಲ ಬಿದ್ದಿದ್ದು ಕರ್ನಾಟಕದಾಗ ರೈತರಿಗೆ ಏನೂ ಫೆಸಿಲಿಟಿ ಇಲ್ಲ. ಕೇಂದ್ರ ಸರ್ಕಾರದಿಂದ ನಮಗೆ ಏನೂ ಅನುಕೂಲನೂ ಆಗಿಲ್ಲ, ಏನು ಮಾಡ್ತಾನೂ ಇಲ್ಲ ಅವರು. ಬಡವ್ರ ಪರ ಕಾಳಜಿ ಇದ್ದಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಮನೆ ಮನೆಗೆ ನೆಲ್ಲಿ ಕೊಟ್ಟಿದ್ದೀವಿ ಅಂತಾರಲ್ಲ ಮೇಡಮ್, ನಲ್ಲಿಗೆ ನೀರೇ ಇಲ್ಲ. ಆ ನಲ್ಲಿ ಎಲ್ಲರೂ ಕಿತ್ತು ಒಗದಾರ. ಇಷ್ಟು ನೀರು ಬರಲ್ಲ, ನೀರು ಬರಲ್ಲ. ನೀರು ತಗೊಂಡು ಏನ್ ಮಾಡ್ಬೇಕದು? ದುಡ್ಡು ಹೊಡಿ ಪ್ಲಾನ್ ಅದು. ದುಡ್ಡು ಹೊಳಿಯೋದು ಅದು ಕೋಟೆಗಟ್ಟಲೆ ಹಾಕಿವೆ ಅಂತಾರ. ಮನುಷ್ಯರಿಗೆ ಒಂದು ಕುಡಿಯೋಕೆ ನೀರು ಗತಿ ಇಲ್ಲ ಇಲ್ಲಿ. ಎಂತ ಮಾಡ್ಬೇಕು? ಟ್ಯಾಂಕರ್ ತಂದು ಕುಡಿಬೇಕು ನಾವು ನೀರು. ಜೀರೋ ಬ್ಯಾಲೆನ್ಸ್ ಅಂತ ಮಾಡ್ಯಾರ. ನಮ್ಗೆ ಅದೇ ಜೀರೋ ಬ್ಯಾಲೆನ್ಸ್ ಅಲ್ಲ. ಈಗ 100 ರೂಪಾಯಿ ಕೊಟ್ರೆ ನಾವು ಅಕೌಂಟ್ ಆಗ್ತಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಿತ್ತಲ್ಲ, ಈಗ ಕಾಂಗ್ರೆಸ್ ಆ ಜೀರೋ ಬ್ಯಾಲೆನ್ಸ್ ಅವರು ತೆಗಿಯಕ್ಕಿಂತ ಇವ್ರೇ ಅಕೌಂಟ್ ತೆಗ್ದು 2,000 ರೂಪಾಯಿ ಉಚಿತ ಅನ್ನದ ಎಲ್ಲದು ಕೊಡ್ತಿದ್ರಲ್ಲ, ಇವರೇ ತೆಗಿಸ್ತಿದ್ರಲ್ಲ. ಜೀರೋ ಅಲ್ಲ, ದುಡ್ಡು ಹಾಕಿ ತೆಗಿಸ್ತಿದ್ರಲ್ಲ ಅಕೌಂಟ್ ಓಪನ್. ಆ ಜೀರೋ ಅಕೌಂಟ್ ಅಲ್ಲೇ ಕುತ್ಕೊಂಡೈತಿ ಬ್ಯಾಂಕ್ನಲ್ಲೇ. 15 ಲಕ್ಷ ಇನ್ನೂವರೆಗೂ ಅಕೌಂಟ್ ಜೀರೋ ಅಕೌಂಟ್ ಬ್ಯಾಲೆನ್ಸ್ ಅಲ್ಲೇ ಇದೆ ಹೊರತು 1 ರೂಪಾಯಿನೂ ಹಾಕ್ಲಿಲ್ಲ. ಬರೀ 10 ವರ್ಷದಿಂದನೂ ಬರೀ ಸುಳ್ಳು ಹೇಳ್ಕೊಂತಾನೆ ಬರ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಈ ಎಲ್ಲರೂ ಮಾತಾಡಿ ನೀವು ಮಾತಾಡಿ ತೆಗೀರಿ. ಅಲ್ಲ, ಗ್ಯಾರಂಟಿ ಅಂದ್ರೆ 5 ಗ್ಯಾರಂಟಿ ಅಂತೂ ನಮ್ಗೆ ಪರ್ಫೆಕ್ಟ್ ಆಗಿ ಸಿಗ್ತಾ ಇದೆ. ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳ ಸಿಗ್ತೈತಿ. ರೇಷನ್ ದುಡ್ಡು ಸಿಕ್ಕುತ್ತೆ. ಆಮೇಲೆ ಬಸ್ ಅಂತೂ ಫ್ರೀ. ಎಲ್ಲ ಮಹಿಳೆಯರು ಯಾವ ದೇವಸ್ಥಾನ ನೋಡಬೇಕು, ಯಾವ್ದು ನೋಡಬೇಕು ಎಲ್ಲನೂ ನೋಡಿ ಮುಗಿಸ್ಯಾರ. ಕರೆಂಟ್ ಅಂತೂ ಫ್ರೀ ಕೊಡ್ತಾ ಇದ್ದಾರೆ. ಮತ್ತೇನು ಬೇಕು? ಇಷ್ಟೆಲ್ಲ ಸೌಲಭ್ಯ ಸಿಕ್ಕೈತಿ ನಮ್ಗೆ. ಮೋದಿ ಅಂತೂ ಏನು ಸೌಲಭ್ಯ ಕೊಟ್ಟಿಲ್ಲ ನಮ್ಗೆ. ಗ್ಯಾಸ್ ಕೊಟ್ಟಾರ ಯಾರಿಗೆ? ಮನೆಗೆ ಮೊದಲೇ ಇದ್ದವರಿಗೆ ಅಲ್ಲದು. ಯಾರಿಗೂ ಒಂದು 4 ಜನಕ್ಕೆ ಇಲ್ಲದವ್ರಿಗೆ ಗ್ಯಾಸ್ ಕೊಟ್ಟಾರ ಅಷ್ಟೇ. ಕೊಟ್ಟು ಈಗ ಇದ್ದವ್ರ ಹತ್ರ ಜಾಸ್ತಿ ಡಬಲ್ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಹೇಳೋದು ಒಂದು ಬರ್ತೈತಿ. ಗೊತ್ತೈತಿ. ನೋಡಿದ್ದೀರಾ? ಹೌದು, ನೋಡಿದ್ದೀವಿ, ಬಂದಿದ್ರಿ, ಭೇಟಿ ಆಗಿದ್ರಿ. ಏನು ಹೇಳಿದ್ದಾರೆ ನಿಮಗೆ? ಏನು ಹೇಳ್ತಾರೆ? ಹಿಂಗೆ ನಮ್ದು ಕಾಂಗ್ರೆಸ್ ಪಕ್ಷ ಹೆಂಗೆ ನಡೆಸ್ತಾ ಇದ್ದಲ್ಲ ಅಂತ ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ದಾರೆ ಅವರು. ಮುಂದೇನು ಮಾಡ್ತೇನೆ ನಂಬಿಕೆ ಐತಿ. ನಂಬಿಕೆ ಐತಿ. ಕಾಂಗ್ರೆಸ್ ಮಾತಾಡಿದ್ಮೇಲೆ ಮಾತಿಗೆ ನಂಬಿಕೆ ಐತಿ. ನಂಬಿಕೆನೇ ಇದೆ. ಬಿಜೆಪಿನ ಯಾಕೆ ನಂಬ್ತೀರಾ? ನಂಬಲ್ಲ. ಇದೇ ನಮ್ಗೆ ಯಾವ್ದು ಪ್ರಯೋಜನ ಇಲ್ಲಲ್ಲ ಸುಳ್ಳು ಮಾತಾಡೋದಕ್ಕೆ. ನಾವ್ಯಾಕೆ ನಂಬಬೇಕು? ಅದಕ್ಕೆ ನಾವು ನಂಬಲ್ಲ. ಕಾಂಗ್ರೆಸ್ಸಿಗೆ ಮುಂದೆ ನಂಬ್ತೇವೆ, ಸಪೋರ್ಟು ಮಾಡ್ತೇವೆ. ನಂಬಿಕೆ ಇದೆ, ಗ್ಯಾರಂಟಿ ಇದೆ. ಒಂದ್ಸತಿ ಗ್ಯಾರಂಟಿ ಕೊಟ್ಟಿದ್ಮೇಲೆ ಅದು ಗ್ಯಾರಂಟಿ ಇದೆ ಅಂತ ನಮ್ಮ ಮನಸ್ಸಿಗೆ ಭರವಸೆ ಬಂದಿತ್ತು ನಮ್ಗೆ. ಇದೇ ಊರಿನವರ? ಈಗ ಹೋದ್ಸರಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋ ನಿಮ್ಮ ಮನೆಗೆ ಬರ್ತಿದ್ಯಾ? ಹೌದ್ರಿ, ಎಲ್ಲರಿಗೂ ಬರಾಕತ್ತಿ. ಕರೆಂಟ್ ಫ್ರೀ ಐತ್ರಿ, ಬಸ್ ಫ್ರೀ ಐತಿ, ಅಕ್ಕಿ ಫ್ರೀ ಐತಿ, ಆಮೇಲೆ ಕರೆಂಟ್ ಫ್ರೀ ಐತಿ. 5 ಗ್ಯಾರಂಟಿನೂ ಸಿಗಾಕತ್ತೈತಿ. ಒಂಚೂರು ಆ ಕಡೆ ಈಗ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ನೀವು? ಅವರು ಮಾತಾಡಿದ್ದೆಲ್ಲ ಏನೂ ಮಾಡಿಲ್ಲ, ಸುಳ್ಳು. ಅವರು ಯುವಕರಿಗೆ ದುಡ್ಡು ಹಾಕ್ತೇನೆ, ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೇನೆ ಎಲ್ಲ ಹೇಳಿದ್ರು. ಅವು ಯಾವೂ ಮಾಡಿಲ್ಲ ಅವರು, ಎಲ್ಲ ಸುಳ್ಳು. ಅವರು ಉಚಿತ ಗ್ಯಾಸ್ ಕೊಟ್ಟಿದ್ದೀನಿ ಅಂತಾರಲ್ಲ, ಅದು ಯಾರಿಗಾರು ಒಬ್ಬೊಬ್ರಿಗೆ ಕೊಟ್ಟರೆ ಅದು ಕೊಟ್ಟು ಗ್ಯಾಸ್ ಅವ್ರಿಗೆ ಕೊಟ್ಟರೆ 1,200 ರೂಪಾಯಿ ಮತ್ತೆ ಮಾಡಿದ್ರು. ಎಲ್ಲರಿಗೂ ಸಿಗಲಿಲ್ಲ ಅದು. ಅದೆಲ್ಲರಿಗೂ ಫೆಸಿಲಿಟಿ ಇಲ್ಲ. ಅದು ಯಾರಿಗೆ ಒಬ್ಬೊಬ್ರಿಗೆ ಸಿಕ್ಕಿತ್ತು ಅಷ್ಟೇ. ಅಕೌಂಟ್ ಮಾಡಿದ್ರಲ್ಲ, ಅವ್ರಿಗೆ ದುಡ್ಡು ಹಾಕ್ಲಿಲ್ಲಲ್ಲ. 15 ಲಕ್ಷ ಹಾಕ್ತೀನಿ ಅಂತ ಹಾಕಿಲ್ಲ, ಯಾವ ದುಡ್ಡಿಗೂ ಹಾಕಲಿಲ್ಲ. 60 ವರ್ಷ ಕಾಂಗ್ರೆಸ್ನವ್ರು ಮಾಡಿದಿಲ್ಲದ ಈಗ ಅವ್ರು ಮಾಡಿದ್ದೀನಿ ಅಂತಾರಲ್ಲ. ಅವ್ರು ಅಲ್ತಾಫ್ ಸಾಬ್ರು ಹೇಳಿದ್ರಲ್ಲ, ಕಾಂಗ್ರೆಸ್ನವ್ರು ಏನು ಮಾಡಿದಾರೆ ಅಂದು. ರೋಡ್ ಇಲ್ಲ ಆಗಿತ್ತು, ರೋಡ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಕಾಂಗ್ರೆಸ್ನವ್ರು ಮಾಡಿದ್ಮೇಲೆ ಅವ್ರ ಹೆಸರು ಮಾಡ್ಕೊಳಕತ್ತಿದ್ದು. ಕಾಂಗ್ರೆಸ್ನವ್ರು 5 ಗ್ಯಾರಂಟಿ ಕೊಟ್ಟಿದ್ರು, ನಡೆಸಿದ್ದಾರೆ 5 ಗ್ಯಾರಂಟಿನ. ಸರಿ, ಓಕೆ. ಏನೋ ಹೇಳ್ತಾರಲ್ಲ, ಅಲ್ಲ, ಹೊಟ್ಟೆ ತುಂಬ ಅನ್ನ ಆದರೆ ಸಿಗ್ತೈತಿ. ಕೇಂದ್ರ ಸರ್ಕಾರ ಅದು 5 kg ಅಕ್ಕಿ ಕೊಡ್ತಾನೆ, ಅದನ್ನು ಬಂದ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಆದರೆ ಅದು ದುಡ್ಡಾದ್ರೆ ಹಾಕ್ತಾ ಇದ್ದಾರೆ. ನಮ್ಗೆ ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ಮನೆ ಮನೆ ಒಂದು ಸೂರರು ಮಾಡ್ಕೊಂಡಿದ್ದಾರೆ ಬಡ ಜನ. ಅದನ್ನೇ ಇಲ್ಲ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಮಾಡ್ಕೊಳ್ಳಿಲ್ಲ. ಅದಕ್ಕಾಗಿ ಎಲ್ಲ ಕೇಳೋದೀಗ ನಮಗೆ ಕಾಂಗ್ರೆಸ್ ಸರ್ಕಾರನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರೆಲ್ಲ ಕಾಂಗ್ರೆಸ್ ಪರವಾಗಿದ್ದೀರಾ? ಪರವಾಗಿದೆ, ಪಕ್ಕ. ಯಾಕೆ ನಿಮ್ಮ ಮಹಿಳೆಯರಿಗೆ ಕಾಂಗ್ರೆಸ್ ಬೇಕು? ಅದೇ ಈಗ ಅವರು ನಮ್ಗೆಲ್ಲ ಫ್ರೀ ಮಾಡ್ಕೊಡ್ತಾರಲ್ಲ, ಮತ್ತು ಕಾಂಗ್ರೆಸ್ ಅವತ್ತು ಬಡವರ ಪರವಾಗೇ ಇರೋದು. ಹಾಗಾಗಿ ನಮ್ಗೆ ಕಾಂಗ್ರೆಸ್ ಬೇಕು. ರೈತರಿಗೆ ಏನು ಮಾಡಿಲ್ಲ ಮೋದಿ. ಕಾಂಗ್ರೆಸ್ಸೇ ಬೇಕು. ಬನ್ನಿ ಹೇಳಿ. ನಾವೆಲ್ಲ ರೈತರು ಸರ.
ಈಗ 10 ವರ್ಷ ಆಯ್ತು ಅವ್ರು ಬಂದು ರೈತರಿಗೆ ಏನೂ ಮಾಡಿಲ್ಲ. 6,000 ರೂಪಾಯಿ ಅಷ್ಟು ಹಾಕ್ತೇನೆ ಅಂದ್ರೆ ಅದ್ರ ಹಾಕಿದ್ರೆ ಇಲ್ಲ ಇರಲಿಲ್ಲ. ಏನೇನೂ ಮಾಡಲ್ಲ ರೈತರಿಗೆ. ಬರಗಾಲ ಬಿದ್ದಿದ್ದು ಕರ್ನಾಟಕದಾಗ ರೈತರಿಗೆ ಏನೂ ಫೆಸಿಲಿಟಿ ಇಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂತಾರಲ್ಲ, ಅದು ಟೈಮಿಗೆ ಬರೋದಲ್ಲ. ಅದು ಯಾವಾಗ ಹಾಕೋದು. ಅದು ಇವತ್ತು ಗೊಬ್ಬರ ತರಬೇಕು ಇರೋದಲ್ಲ, ಮತ್ತು ಸಾಲ ಮಾಡೋ ತರ್ಬೇಕು ನಾವು. ಈ ಗೊಬ್ಬರದ ಬೆಲೆ ಏನು ಹೆಂಗೈತೆ? 2,000 ರೂಪಾಯಿ ಐತಿ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 400 ರೂಪಾಯಿ ಇತ್ತು ಚೀಲ. ಇವತ್ತು 2,000 ರೂಪಾಯಿ ಐತಿ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 400 ರೂಪಾಯಿ ಇತ್ತು ಗೊಬ್ಬರ. ಇವತ್ತು 2,000 ರೂಪಾಯಿ ಬೆಲೆ. ರೈತರು ಭಾಳ ಕಷ್ಟದಾಗ ಅದಾರ. ಈ ಬರಗಾಲ ಬಿದ್ದೈತಿ. ಏನಾದ್ರು ಬೆಳೆ ಬಿತ್ತಕ್ಕೆ ಬೀಜ ದುಡ್ಡಿಲ್ಲ. ಆ ಪರಿಸ್ಥಿತಿ ಒಳಗೆ ಇದಾರೆ ರೈತರಿಗೆ ಏನೇನೂ ಫೆಸಿಲಿಟಿ ಇಲ್ಲ. ಕಾಂಗ್ರೆಸ್ ಏನು ಮಾಡಿದೆ ರೈತರಿಗೆ? ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿನೂ 50,000 ಮನ್ನಾ ಮಾಡಿದ, ಸಿದ್ದರಾಮಯ್ಯನೂ 50,000 ಮನ್ನಾ ಮಾಡಿದ. ಯಡಿಯೂರಪ್ಪ ಮಾಡ್ತಾರೆ ಮಾಡೇ ಇಲ್ಲ. ಈಗ ಈ ಸಲ ಬರಗಾಲ ಬಿದ್ದೈತಿ. ಬೆಳೆ ಸಾಲ ಕಟ್ಟಕ್ಕೆ ಜನರ ಹತ್ರ ದುಡ್ಡಿಲ್ಲ. ಆ ಪೊಸಿಷನ್ನಾಗ ಇದಾರೆ ಜನ. ಬರಗಾಲ ದುಡ್ಡು ಬಂತ ನಿಮಗೆ? ಏನೂ ಬಂದಿಲ್ಲ. ತೋಟ ಎಲ್ಲ ಒಣಗಾಕತ್ತ. ನಮ್ಮ ಗದ್ದೆ ತೋಟ ಎಲ್ಲ ಒಣಗಾಕತ್ತ. ನೀರಿಲ್ಲ, ಕರೆಂಟ್ ಇಲ್ಲ. ಕರೆಂಟಿಂದಂತೂ ಭಾಳ ಪ್ರಾಬ್ಲಮ್. ಯಾರಿಗೆ ಕೇಂದ್ರದಾಗ ಹೇಳಿದ್ರೆ ಅವ್ರು ರಿಸ್ಕ್ ತಗೊಳ್ಳೋದಲ್ಲ. ಅವ್ರು ಎಲೆಕ್ಷನ್ ಮಾಡಂಗಿದ್ಬಿಟ್ಟು ಕಿಸಾನ್ ಸಮ್ಮಾನ್ ಮಾಡಿದೀವಿ ಅಂತ ಅವ್ರು ಹೇಳೋದಷ್ಟೇ ಬಾಯಾಗ. ಫೆಸಿಲಿಟಿ ಏನು ರೈತರಿಗಿಲ್ಲ. ಏನು ಬೆಳೆ ಬೆಳೆದ್ರು ರೇಟ್ ಇರೋದಲ್ಲ. ಆ ಪೊಸಿಷನ್ ಐತಿ. ಕೇಂದ್ರ ಸರ್ಕಾರದಿಂದ ನಮಗೆ ಏನೂ ಅನುಕೂಲನೂ ಆಗಿಲ್ಲ, ಏನು ಮಾಡ್ತಾನೂ ಇಲ್ಲ ಅವರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂದಿದ್ರು. ಅವನ್ನ 6 ತಿಂಗಳೊಳಗೆ ಎಲ್ಲ ಗ್ಯಾರಂಟಿನೂ ಮನೆಗೆ ಮುಟ್ಟಿಸಿದ್ದಾರೆ. ನಿಮ್ಮ ಮನೆಗೆ ಬಂದಿದೆಯಾ? ಹೌದು, ಬಂದಿದೆ. ನಿಮಗೆ ಅನುಕೂಲ ಆಯ್ತಾ? ನಮಗೆ ಅನುಕೂಲ ಆಗಿದೆ. ಏನೇನು ಬಳಸ್ತೀರಿ? ನಾವು ದನ ಕರ ಸಾಕಿದ್ದೇವೆ, ಇದು ಮಾಡಿದ್ದೇವೆ. ಮೇವಿಗೆ, ಇದಕ್ಕೆ, ನಮ್ಮ ಹುಡುಗರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಅನುಕೂಲವಾಗಿದೆ. ಹಾಂ. ಗೊಬ್ಬರದ ಬೆಲೆ ಎಲ್ಲ ಹೆಂಗಿದೆ ಇವಾಗ? ಯಾವ್ದು ಗೊಬ್ಬರದ ಬೆಲೆ ಎಲ್ಲ ಈಗ 2,000. 1 ಕ್ವಿಂಟಲ್ ಭತ್ತ ಮಾರಿದ್ರೆ 1 ಚೀಲ ಗೊಬ್ಬರ ಬರೋಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ 300ರಿಂದ 400 ರೂಪಾಯಿ ಗೊಬ್ಬರ ಇತ್ತು. ಈಗ 2,000 ರೂಪಾಯಿ ಐತಿ. 1 ಕ್ವಿಂಟಲ್ ಭತ್ತ ಮಾರಿದ್ರೆ 1 ಚೀಲ ಗೊಬ್ಬರ ಬರೋಲ್ಲ. ಮತ್ತು ಯಾವ ರೀತಿಯಾಗಿ ನಂಬಬೇಕು? ಹಾಂ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಅನುಕೂಲ ಆಗೈತಿ. ಹೊಟ್ಟೆ ತುಂಬ 3 ಹೊತ್ತು ಊಟದಾರ ಮಾಡ್ತಾ ಇದಾರೆ. ಈಗ ನಿಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೊತ್ತಾ ಇಲ್ಲ ಯಾರಿದ್ದಾರೆ? ಅಂಜಲಿ ನಿಂಬಾಳ್ಕರ್ ಅಂತ ಹೇಳಿ. ಹಾಂ, ಅವ್ರು ಬೇಕಾ? ಯಾರು ಬೇಕೀಗ? ಅವರೇ ಬೇಕೀಗ. ಯಾಕಂದ್ರೆ ಅವರು ಪ್ರಭಾವಿ ವ್ಯಕ್ತಿಗಳದಾರು. ಅವ್ರು ಆರಿಸಿ ಬಂದ್ರೆ ನಮಗೆ ಏನೋ ಆಶ್ವಾಸನೆ ಕೊಟ್ಟಾರು. ಇಲ್ಲಿ ಕರೆಂಟ್ ಸಮಸ್ಯೆ ಐತಿ, ನೀರಿನ ಸಮಸ್ಯೆ ಐತಿ, ಎಲ್ಲದು ನಾ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದಾರು. ಅದ್ರ ಸಲುವಾಗಿ ಅವ್ರನ್ನ ಆರಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅವರು ಡಾಕ್ಟರ್ ಇದ್ದಾರೆ, ಅಂಜಲಿ ನಿಂಬಾಳ್ಕರ್ ಅವರು. ಹೌದು, ಒಳ್ಳೆ ಯೋಗ್ಯ ವ್ಯಕ್ತಿ ಅದಾರು. MP ಕ್ಯಾಂಡಿಡೇಟಿಗೆ ಒಳ್ಳೆ ವ್ಯಕ್ತಿ ಅವರ. ಹಾಂ, ಇವ್ರಕ್ಕಿಂತ ಅವರು ಒಳ್ಳೆ ವ್ಯಕ್ತಿ ಅದಾರು. ಅದ್ರ ಸಲುವಾಗಿ ಮಹಿಳೆ ಅದಾರ. ಮತ್ತು ಅದ್ರ ಸಲುವಾಗಿ ಈಗ BJP ಶಾಸಕ 30 ವರ್ಷ ಇದ್ದಾನ. ಈ ನಮ್ಮ ಕಾರ್ಯಕರ್ತರು ಯಾರು ಅಂತ ಇಲ್ಲಿ ಗುರ್ತು ಹಿಡಿಯೋಕ್ಕಾಗಲ್ಲ ಅವನಿಗೆ. 30 ವರ್ಷದಿಂದ ಏನು ಒಂದು ಕೆಲಸನೂ ಮಾಡಿಲ್ಲ, ಮಕನ ತೋರಿಸಿಲ್ಲ. ಕಾರ್ಯಕರ್ತರಲ್ರಿ, BJP ಕಾರ್ಯಕರ್ತರು ಯಾರು ಅಂತ ಗೊತ್ತಿಡಿದ್ರೆ ಸಾಕು. ಅವರು ಕಾಂಗ್ರೆಸ್ ಬೇಡ, BJP ಅವ್ರದ್ದು. ಅಂಜಲಿ ನಿಂಬಾಳ್ಕರ್ ಅವರು ಹೊರಗಿನವರು ಅಂತಾರಲ್ಲ ಸರ್, ಅಂದರೆ ಇಲ್ಲಿಗೆ ಗೊತ್ತಿಲ್ಲ ಅಂತಾರಲ್ಲ. ಗೊತ್ತೈತಲ್ಲ, ಅವ್ರು ಮಾಜಿ ಶಾಸಕರಿದ್ದರು, ಗೊತ್ತೈತಿ. ಯಾರಿಗೆ ಗೊತ್ತಿಲ್ಲ? ಹಾಂ, ಹಾಗಾದ್ರೆ ಅಂಜಲಿ ನಿಂಬಾಳ್ಕರ್ ಅವ್ರು ಬೇಕಾ? ಹೌದಾ, ಅಂಜಲಿ ನಿಂಬಾಳ್ಕರ್ ಅವರ ಬೇಕಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಅಲ್ಲ, ಹೊರಗಿನವ್ರು ಹೆಂಗಾಗ್ತದೆ? ಪ್ರಭಾವಿ ವ್ಯಕ್ತಿ ಅದಾರು. ಅವ್ರು ಕೆಲಸ ಮಾಡಿ ಪಾರ್ಲಿಮೆಂಟಿಂದ ಕೆಲಸ ತರ್ತಾನೆ ಅಂತ ಹೇಳಿದಾರು. ಅದ್ರ ಸಲುವಾಗಿ ಅವರ ಆಗ್ಬೇಕು ಅಂತೇಳಿ ನಮ್ಮ ಆಸೆ. 8 ವಿಧಾನಸಭಾ ಕ್ಷೇತ್ರ. 8 ನೀವು ಕೇಳ್ರಿ ಆಮೇಲೆ. ಅಲ್ಲ, ಇದನ್ನೇ ಹೇಳಿ. ಈಗ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದವರು. ಈ ಕ್ಷೇತ್ರದ ಜನಕ್ಕೆ ಹೆಂಗೆ ಗೊತ್ತು? ನಮ್ಮದು 8 ವಿಧಾನಸಭಾ ಕ್ಷೇತ್ರ ಬರ್ತೈತಿ. ಅದರಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದವರು ಅವರು ಮಾಜಿ ಶಾಸಕ ಆದರು. ಅವ್ರು ಹೆಂಗೆ ಹೊರಗಿನ ಆಗ್ತಾರೆ ಸರ್? ಎಲ್ಲ ಪರಿಚಯ ಐತಿ. ಎಲ್ಲ ಓಡಾಟ ಮಾಡ್ದಾರು, ಎಲ್ಲ ಸಂಘಟನೆ ಮಾಡ್ದಾರು. ಸಂಘಟನೆಯಿಂದ ಮೇಲೆ ಬಂದಾರ ಅವರು. ಏನು ಭರವಸೆ ಕೊಟ್ಟಿದ್ದಾರೆ ಅವ್ರು ನಿಮಗೆ? ಅವರು ಹಾಸ್ಪಿಟ್ಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಕರೆಂಟಿನ ತೊಂದರೆ ಐತಿ, ಕರೆಂಟಿನ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೀರಿನ ಸಮಸ್ಯೆ ಐತಿ, ನಾವೆಲ್ಲ ಹೇಳಿದ್ದೀವಿ ಅವ್ರಿಗೆ. ನೀರಿನ ಸಮಸ್ಯೆ ಐತಿ, ಕರೆಂಟಿನ ಸಮಸ್ಯೆ ಐತಿ. ಅದೆಲ್ಲ ಇಲ್ಲಿಂದ ನನ್ನ ಈ ಕೂಗನ್ನ, ನಿಮ್ಮೆಲ್ಲರ ಕೂಗನ್ನ ನಾನು ಪಾರ್ಲಿಮೆಂಟಿಗೆ ಹೋಯ್ತೇನೆ ಅಂತ ಹೇಳಿದ್ದಾರೆ. ಯಾರು? ಅಂಜಲಿ ನಿಂಬಾಳ್ಕರ್ ಅವರು. ನಂಬಿಕೆ ಇದೆ ಅವ್ರ ಮೇಲೆ? ಅವ್ರ ಮೇಲೆ ನಂಬಿಕೆ ಐತಿ. 100ಕ್ಕೆ 100 ಅವ್ರು ನಮ್ಮ ಸರ್ಕಾರನೇ ಹೇಳಿದ್ದು ಮಾಡಿ ತೋರ್ಸೋದು. ಹೇಳಿದಂತೆ ನಡ್ಕೊಳ್ಳೋರು. 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಂದಿಲ್ಲ ಆಶ್ವಾಸನೆ ಕೊಟ್ಟು ಹೋಗಿದ್ರು. ಆ ನಂತರ ನಡ್ಕೊಂಡಾರಲ್ಲ, ಜನಕ್ಕೆ ಗೊತ್ತೈತಿ. ಮಾತಾಡಿದ ಮೇಲೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸುಳ್ಳು ಮಾತಾಡೋದಿಲ್ಲ. ಮಾತಾಡಿದ್ರೆ ನಿಜ, ಸುಳ್ಳು ಮಾತಾಡೋಕೆ ಬರೋದಿಲ್ಲ ಅವರಿಗೆ. ಈ ಗ್ಯಾರಂಟಿ ಎಲ್ರಿಗೂ ತಲುಪಿದೆಯಾ? ಎಲ್ಲರಿಗೂ ತಲುಪಿದೆ ಅಂತ ಬಂದು ಹೇಳ್ತಾರಲ್ಲ. ತಲುಪಿದೆ, ಯಾರಿಗೆ ತಲುಪಿಲ್ಲ ಅವ್ರಿಗೆ ನಾವು ಮಾಡಿಸ್ಕೊಟ್ಟಿದ್ದೀವಿ. ಹೇಳಿ, ಅದ್ರ ಬಗ್ಗೆ ಹೇಳಿ. ನಾವು ಯಾರಿಗೆ ನಮ್ಮ
ಮುಖ್ಯಮಂತ್ರಿಗಳು ಪಕ್ಷ ನೋಡ್ಬೇಡ್ರಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರು ಪಕ್ಷ ನೋಡ್ಬೇಡ್ರಿ, ಎಲ್ಲರಿಗೂ ತಲುಪಬೇಕು. ಅವ್ರು JDSನವರಾಗಲಿ, BJPಯವರಾಗಲಿ, ಕಾಂಗ್ರೆಸ್ನವರಾಗಲಿ ಎಲ್ಲರಿಗೂ ಅದು ತಲುಪಬೇಕು. ನಾವು ಕೊಟ್ಟಿದ್ದ ಕಾರ್ಯಕ್ರಮ ಅಂತ ಹೇಳಿದರು. ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಕೊಡಲಿಲ್ಲ ಅವರು, ಕರ್ನಾಟಕದ ರಾಜ್ಯದ ಜನರಿಗೆ ಎಲ್ಲರಿಗೂ ತಲುಪಲಿ ಅಂತ ಕೊಟ್ಟರು. ಹಾಗಾಗಿ ಎಲ್ಲರಿಗೂ ತಲುಪಿದ್ವಿ. ಅವ್ರಿಗೆ ಯಾರಿಗೂ ಆಗಿಲ್ಲ, ಅವ್ರು ಬಂದು ಹೇಳ್ಕೊಂಡ್ರೆ ನಮ್ಮ ಹತ್ರ, ಅವ್ರಿಗೆ ನಾವು ಹೋಗಿ ಮುಡ್ಸಿದ್ದೀವಿ. ಮುಡ್ಸಿದ ಕೆಲಸ ನಾವು ಮಾಡಿದ್ದೀವಿ. ಹೇಳಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಿ. ಈಗ ಅದರಿಂದ ಎಷ್ಟು ಅಭಿವೃದ್ಧಿ ಆಗಿದೆ? ಎಲ್ಲ ಮಹಿಳೆಯರಿಗೂ ಅಭಿವೃದ್ಧಿ ಆಗೈತಿ. ಮಹಿಳೆಯರಿಗೆ 2,000 ರೂಪಾಯಿ ಬಂದಿದ್ದರಿಂದ ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ. ಅವರು ನಮ್ಮ ಹತ್ರ ಬಂದು ಹೇಳಿದ್ದಾರೆ ಫೀಸ್ ಕಟ್ಟಿದ್ದಾರೆ. ಅವರಿಗೆ ಏನು ಬಡವರಿಗೆ ಇವತ್ತು ಅಕ್ಕಿ 2 ಹೊತ್ತು ಊಟ ಮಾಡಿ ಮಲಗ್ರಿ ಅಂತೇಳಿ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದರು. 5 ಕೆಜಿ ಅಕ್ಕಿನ ಕೇಂದ್ರ ಸರ್ಕಾರಕ್ಕೆ 34 ರೂಪಾಯಿ ದುಡ್ಡು ಕೊಡ್ತೇವೆ, ಅಕ್ಕಿ ಕೊಡ್ರಿ ಅಂದರು. ಅಕ್ಕಿ ಕೊಡಲಿಲ್ಲ. ಇವರು ಅದ್ರ ಬದಲಿ ದುಡ್ಡು ಹಾಕಿದ್ರು. 5 ಕೆಜಿ ಅಷ್ಟೇ ಅಕ್ಕಿ ಕೊಟ್ಟು ಸುಮ್ಮನಾಗಲಿಲ್ಲ. 5 ಕೆಜಿ ದುಡ್ಡು ಹಾಕಿದ್ರು. ಆ ದುಡ್ಡು ಬಂದು ಇವತ್ತು ನಮ್ಮ ಹೆಣ್ಮಕ್ಳಿಗೆ ಬಂದು ಮುಟ್ತಾ ಇತ್ತು. ಹಾಗಾಗಿ ಬಡವ್ರ ಪರ ಕಾಳಜಿ ಇದ್ದಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಎಲ್ಲ ಜನ ಮಾತಾಡೋದು ಈ ಸಲ ಬದಲಾವಣೆ ಆಗಲಿ. 10 ವರ್ಷ ಮೋದಿ ಕೈಯಲ್ಲಿ ಕೊಟ್ಟು ನೋಡಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರಲ್ಲ. ಅವ್ರಿಗೆ ದುಡ್ಡೇ ಅವ್ರಿಗೆ ಕೊಡೋಕೆ ಆಗಲ್ಲ ಅಂತ ಹೇಳಿದ್ರು. ಅವರು ಬಸ್ಸಿನ ಇದೇ ಇಲ್ಲ ಅಂತ ಹೇಳಿದರು. 4,000 ಬಸ್ ತಗೊಂಡ್ರು ಹೊಸವು. ಅಭಿವೃದ್ಧಿ ಆಗ್ದೇ ಬಸ್ ತಗೊಂಡ್ರ. ಆಟೋದರಿಗೆ ಭಾಳ ತೊಂದರೆ ಆಗ್ತೈತಿ. ಆಟೋದರಿಗೆ ಯಾರೂ ಹತ್ತ ಇಲ್ಲ ಅಂದರು. 20 ಹೆಣ್ಣು ಮಕ್ಕಳು ಹತ್ತಿರ 10 ಹೆಣ್ಣು ಮಕ್ಕಳು ಆಟೋದ ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮೂರ ಒಂದು 5-6 ಆಟೋ ಇದಾವೆ, 25 ಆಟೋ ಆಗಿದ್ದಾವೆ. ಅಭಿವೃದ್ಧಿ ಆಗ್ದೇ ನಾವು ತಗೊಂಡಾರ. ಬಡವ್ರ ಅಭಿವೃದ್ಧಿ ಮಾಡೋದೇ ಕಾಂಗ್ರೆಸ್ ಪಕ್ಷದ ಗುರಿ. ಬಿಜೆಪಿ ಅವರು ಯಾಕೆ ಆರೋಪ ಮಾಡ್ತಾರೆ? ಮತ್ತು ಆರೋಪ ಮಾಡೋಕೆ ಇರೋದು. ಅವರು ಯಾಕೆ ಆರೋಪ ಮಾಡ್ತಾರೆ ಅಂದರೆ ಅವ್ರು ಆರೋಪ ಮಾಡೋಕೆ ಇರೋದು. ಆರೋಪ ಒಂದೇ ಬಿಟ್ಟರೆ ಅವರು ಸಾಧನೆ ಮಾಡಿ ಬಡವರಿಗೆ ಅನುಕೂಲ ಮಾಡೋರಲ್ಲ. ಅವರು ಆರೋಪ ಮಾಡೋದು. ಏನು ಅನುಕೂಲ ಆಗಿದೆ ನಿಮಗೆ? ಆಗಿತ್ತು ಹೇಳಿದ್ನಲ್ರಿ ನಾನು, ಶ್ರೀಮಂತರಿಗೆ ಅನುಕೂಲ ಆಗಿದೆ. ಆಗಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅವರು ಸಾಲ ಮನ್ನಾ ಆಗ್ಯಾವು, ಅವ್ರಿಗೆ ಏನು ಅನುಕೂಲ ಆಗ್ಬೇಕು ಎಲ್ಲ ಆಗ್ಯಾವು. ಬಡವರಿಗೆ ಯಾರಿಗೂ ಅನುಕೂಲ ಆಗಿಲ್ಲ, ಆಗೈತೆ. ಹಾಗಾಗಿ ನೀವು ಮಾಧ್ಯಮದವರು ಅಷ್ಟೇ ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಜನಕ್ಕೆ ತಿಳಿಸ್ರಿ. ಕೈ ಮುಗಿದು ನಿಮ್ಮ ಹತ್ರ ವಿನಂತಿ ಮಾಡ್ಕೊತೀವಿ, ಒಳ್ಳೆಯದನ್ನು ತೋರಿಸ್ರಿ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಶಾಸಕರು, ನಮ್ಮ ಸಚಿವರು ಇವತ್ತು ಕುಡಿಯೋಕೆ ನೀರಿಂದ ಆಕಾರ ಐತಿ ಇದ್ರೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಕೊಡ್ರಿ, ಅದು ಎಲ್ಲಿಂದನ ತಂದು ಜನರಿಗೆ ನೀರು ಕೊಡ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಚಿಂತನೆ ಐತಿ, ಬಡವ್ರ ಬಗ್ಗೆ ಕಾಳಜಿ ಐತಿ. ಅಂತ ಕಾಳಜಿ ಇದ್ದಿದ್ದ ಸರ್ಕಾರನ ಬರಬೇಕು ಅಂತೇಳಿ ಜನರ ಅಪೇಕ್ಷೆ ಐತಿ. ಹಾಗಾಗಿ ಎಲ್ಲ ಮತದಾರರಿಗೂ ನಮ್ಮ ವಿನಂತಿ ಮಾಡೋದು ನಿಮ್ಮ TV ಮುಖಾಂತರ ಏನಪ್ಪ ಅಂತ ಹೇಳಿದರೆ ಈ ಸಲ ಬದಲಾವಣೆ ಮಾಡಿರಿ ಅಂತೇಳಿ ನಾವು ಒಂದು ವಿನಂತಿ ಜನರ ಹತ್ರ ಮಾಡ್ತೀವಿ. ಯಾರು ಬೇಕು ಬದಲಾವಣೆ? ಕಾಂಗ್ರೆಸ್ ಬೇಕು. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಂಜಲಿ ಲಿಂಬಾಳ್ಕರು ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು.